ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ವ್ಲಾಗ್ಸ್. ಇದು ಕೂರ್ಗ್ ವ್ಲಾಗ್ ಆಗಿರುತ್ತೆ. ಕೂರ್ಗ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ತುಂಬ ಪ್ಲೇಸಸ್ ಕವರ್ ಮಾಡೋಕ್ಕಾಗಲಿಲ್ಲ. ಇದು ಒನ್ ಆಫ್ ದಿ ಪ್ಲೇಸ್ ನಾವು ಫಸ್ಟ್ ಸ್ಟಾರ್ಟ್ ಆಗಿ ಕೂರ್ಗಲ್ಲಿ ಫಸ್ಟ್ ಪ್ಲೇಸ್ ಇದು ಕಾವೇರಿ ಬ್ಯಾಕ್ ವಾಟರ್ಸ್ ಅಂತ. ಇಲ್ಲಿ ಏನೇನೋ ಇರುತ್ತೆ, ಹೆಂಗೆಂಗೋ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ವಾಟರ್ ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಒಂದು 2 ನಿಮಿಷ ಓಡಾಡಿಕೊಂಡು ಒಂದೆರಡು ಪಿಕ್ಸ್ ತಗೊಂಡು ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಒಂದು ಬುದ್ಧ ಟೆಂಪಲ್ ಹೋಗಿದ್ವಿ ಕೂರ್ಗಲ್ಲಿ. ಸಕ್ಕದಾಗಿತ್ತು. ಇದು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಸಕ್ಕದಾಗಿದೆ. ಇಲ್ಲಿ ಎಲ್ಲರೂ ಲೈಕ್ ಹೇಗಿದೆ ಅಂತಂದರೆ, ಇದು ಹೋಗೋ ಎಂಟ್ರೆನ್ಸು ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ, ಹಾಸ್ಟೆಲ್ಸ್ ಹೇಗಿರುತ್ತೆ ಸೊ ಆ ಥರ ಫೀಲ್ ಬರ್ತಿತ್ತು. ಬಟ್ ಸೈಲೆಂಟಾಗಿತ್ತು. ತುಂಬ ಜನ ಏನಿರಲಿಲ್ಲ, ಸೈಲೆಂಟಾಗಿತ್ತು, ಪೀಸ್ಫುಲ್ ಆಗಿತ್ತು. ಇಲ್ಲಿ ಈ ರೂಮ್ಸಲ್ಲೆಲ್ಲ ಅವರು ಲೈಕ್ ವಾಸ ಮಾಡ್ತಾರಂತೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ, ಲೈಕ್ ಹಾಸ್ಟೆಲ್ ಅವ್ರು ಎಲ್ಲರೂ ಬುದ್ಧಿಸಮ್ ಲೈಕ್ ಅವ್ರ ಜನರೆಲ್ಲರೂ ಅಲ್ಲಿ ವಾಸ ಮಾಡ್ತಾರಂತೆ. ಸೊ ಹಾಗಾಗಿ ತುಂಬ ಪೀಸಾಗಿತ್ತು. ಒಳಗಡೆ ದೇವಸ್ಥಾನ ಮಾತ್ರ ತುಂಬ ಸಕ್ಕದಾಗಿತ್ತು. ನಂಗೆ ಮೇಯ್ನಾಗಿ ಇಷ್ಟ ಆಗಿದ್ದೇನು ಅಂತಂದರೆ ಅಲ್ಲಿನ ಡಿಸಿಪ್ಲೈನು. ಯಾರು ಸೌಂಡ್ಸ್ ಮಾಡಬಾರ್ದು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬೇಕು. ನೀವು ಯಾರಾದರೂ ಕೂರ್ಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಟೆಂಪಲ್ನ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನನಗೆ ಪೀಸ್ ಅಂತ ಅನ್ನಿಸ್ತು. ಕಲರ್ಫುಲ್ಲಾಗಿ ಒಂಥರ ಪಾರ್ಕ್ ಟೈಪು ಎಲ್ಲ, ಆಚೆ ಎಲ್ಲ ಫುಲ್ ಒಂಥರ ಪಾರ್ಕ್ ಟೈಪ್ ಇದೆ. ಆ್ಯಂಡ್ ಒಳಗಡೆ ಎಲ್ಲ ಲೈಕ್ ಫುಲ್ ಎಲ್ಲನೂ ಪೇಂಟಿಂಗ್ಸು, ಒಂದು ಕಡೆನೂ ಗ್ಯಾಪ್ ಬಿಟ್ಟಿಲ್ಲ. ಎಲ್ಲ ಕಡೆನೂ ಪೇಂಟಿಂಗ್ಸ್, ದೇವಸ್ಥಾನ ಫುಲ್ ಪೇಂಟಿಂಗ್ಸ್ ಇದೆ. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಒನ್ ಆಫ್ ದಿ ಬ್ಯೂಟಿಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ನೀವು ಖಂಡಿತ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಇದೊಂದು ದೇವಸ್ಥಾನ. ಇದು ಒಳಗಡೆಗೆ ಹೋದರೆ ನೀವು ನೋಡ್ತಿರ್ಬೋದು ಇಲ್ಲಿ. ಇದು ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣ. ಸಕ್ಕದಾಗಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಇದೇ ವಿಡಿಯೋಲಿ. ಇಲ್ಲಿ ಕುತ್ಕೊಂಡು ಅವರು ಮೆಡಿಟೇಷನ್ ಸಮಥಿಂಗ್ ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ಹೋಗೋಷ್ಟಲ್ಲಿ ಎಲ್ಲನೂ ಖಾಲಿ ಇತ್ತು, ಜನ ಏನು ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ನಾವು ಹೋಗಿದ್ದ ಅರೌಂಡ್ ಒಂದು 12 ಗಂಟೆ 1 ಗಂಟೆ ಆ ಥರ ಟೈಮಲ್ಲಿ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಜನ ಏನು ಅಷ್ಟೊಂದು ಇರಲಿಲ್ಲ. ಬಟ್ ಮೆಡಿಟೇಷನ್ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ಹೋಗೋಷ್ಟರಲ್ಲಿ ಯಾರೂ ಇರಲಿಲ್ಲ, ಖಾಲಿಯಾಗೇ ಇತ್ತು. ಬಟ್ ಟೆಂಪಲ್ ಮಾತ್ರ ನೋಡೋಕ್ಕಂತೂ ಸಕ್ಕದಾಗಿದೆ. ಆ್ಯಂಡ್ ಈ ವಾಲ್ ಪೇಂಟಿಂಗ್ಸ್ ಇರುತ್ತಲ್ಲ, ನನಗೆ ಅದೊಂದು ಮೇಯ್ನ್ ಅಟ್ರಾಕ್ಷನ್ ಆಗೋಗ್ಬಿಡ್ತು. ಹೋಗಿದ ತಕ್ಷಣ ಕಲರ್ಫುಲ್ ಪೇಂಟಿಂಗ್ಸು, ಯಾವ ಮೂಳೆ ನೋಡಿದ್ರೂ ಏನೋ ಒಂದು ಪೇಂಟಿಂಗ್. ದೇವಸ್ಥಾನ ಫುಲ್, ಟೆಂಪಲ್ ಫುಲ್, ಎಲ್ಲಿ ನೋಡಿದ್ರೂ ಒಳಗಡೆ ಹೊರಗಡೆ ಎಲ್ಲನೂ ಪೇಂಟಿಂಗ್ಸು ಸಕ್ಕದಾಗಿತ್ತು. ಆ್ಯಂಡ್ ಇದು ವ್ಯೂ, ಬುದ್ಧಂದು ವ್ಯೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಈ ಬುದ್ಧ ಫೌಂಡರು, ಆ ಬುದ್ಧಿಸಮ್ ಬಗ್ಗೆ ಎಲ್ಲನೂ ಸ್ವಲ್ಪ ಹಾಕಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ನನಗೆ ಮಾತ್ರ ತುಂಬ ಸಕ್ಕತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಮೇಯ್ನ್ ಅಟ್ರ್ಯಾಕ್ಷನ್ ಏನು ಅಂತಂದರೆ ಸೈಲೆಂಟಾಗಿರಬೇಕು. ಆ್ಯಂಡ್ ತುಂಬ ಪೀಸ್ ಅನಿಸುತ್ತೆ ಒಳಗಡೆಗೆ ಹೋಗಿದ ತಕ್ಷಣ. ಯಾವುದೇ ಥರ ಸೌಂಡ್ ಮಾಡಬಾರ್ದು. ಆ್ಯಂಡ್ ಆ ಪೇಂಟಿಂಗ್ಸ್ ಒಳಗಡೆ ಹೋಗಿದ ತಕ್ಷಣ ಕಲರ್ಫುಲ್ಲಾಗಿ ಕಣ್ಣಿಗೆ ಕಲರ್ಸ್ ಕಾಣಿಸ್ತಾ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ಇಲ್ಲಿ ಒಂದು ಸಣ್ಣದೊಂದು ವೀಡಿಯೋ ನಾನು ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇದು ಒಂದೇ ಟೆಂಪಲ್ ಅಲ್ಲ, ಆಚೆ ಬಂದರೆ ಇನ್ನೂ ಒಂದು 2 ಟೆಂಪಲ್ 3 ಟೆಂಪಲ್ ಇದೆ. ಇದೊಂದು ಮೇಯ್ನ್ ಟೆಂಪಲ್ ಆಗಿರುತ್ತೆ. ಸೊ ಹೊರಗಡೆ ಬಂದಮೇಲೆ ಎಲ್ಲೂ ಖಾಲಿ ಬಿಟ್ಟಿಲ್ಲ. ಎಲ್ಲನೂ ಒಂಥರ ಫುಲ್ ಟ್ರೀಸು, ಎಲ್ಲ ಗ್ರೀನರಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಚೆ ಕೂಡ ಅಷ್ಟೇ, ಟೆಂಪಲ್ ಆಚೆ ಕೂಡ ಅಷ್ಟೇ ಎಲ್ಲ ವಾಲ್ಸ್ಗೆ ಪೇಂಟಿಂಗು, ಬುದ್ಧಿಸಮ್ ಲೈಕ್ ಆ ಆರ್ಟಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಚೆ ಎಲ್ಲ ಈ ಥರ ಗ್ರೀನರಿ, ಫುಲ್ ಪಾರ್ಕ್ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ ಅನಿಸ್ತು ನನಗೆ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದ ನಂತರ ಹೊರಗಡೆ ಇನ್ನೊಂದು 2 ಟೆಂಪಲ್ ಇತ್ತು. ಇದು ಮೇಯ್ನ್ ಟೆಂಪಲ್ ಆಗಿರುತ್ತೆ. ಹೊರಗಡೆ ಆಚೆ ಬಂದಿದ ತಕ್ಷಣ ಇನ್ನೊಂದು ಟೆಂಪಲ್ಲು, ನೆಕ್ಸ್ಟ್ ಇದು ಟೆಂಪಲ್ಲು. ಇಲ್ಲೇನು ಅಂತಂದರೆ ಇದು ಚಿಕ್ಕದಾಗಿತ್ತು. ಮೇಯ್ನ್ ಟೆಂಪಲ್ಗಿಂತ ಇನ್ನೊಂದು ಸ್ವಲ್ಪ ಚಿಕ್ಕದಾಗೇ ಇತ್ತು. ಸೇಮ್ ಎಲ್ಲ ಟೆಂಪಲ್ಸಲ್ಲೂ ಸೇಮು. ಆ ಪೇಂಟಿಂಗ್ಸ್ ಆಗಿರ್ಬೋದು, ಆರ್ಟ್ ವರ್ಕ್ ಡಿಫ್ರೆಂಟ್ ಆಗಿದೆ. ಬಟ್ ಯಾವ ಟೆಂಪಲಲ್ಲಿ ಹೋದ್ರೂ ಸೇಮ್ ಪೇಂಟಿಂಗ್ಸ್, ಒಂದು ಚೂರೂ ಗ್ಯಾಪ್ ಬಿಟ್ಟಲ್ಲ. ಎಲ್ಲ ವಾಲ್ಸ್ಗೂ ತುಂಬ ಸಕ್ಕದಾಗಿರೋ ಆರ್ಟ್ ವರ್ಕ್ ಮಾಡಿದರು. ತುಂಬ ಸಕ್ಕದಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು.
ಆ್ಯಂಡ್ ಇದೊಂದು 3ನೇ ದೇವಸ್ಥಾನ ಆಗಿರುತ್ತೆ ಒಳಗಡೆನೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಒಬ್ರು ಬರ್ತಿದ್ದಾರೆ. ಸೇಮ್ ಅದೇ ಥರನೇ ಡ್ರೆಸ್ಸಿಂಗು, ಎಲ್ಲರೂ ಅಲ್ಲಿರೋರು ಎಲ್ಲರೂ ಅದೇ ಥರ ಮರೂನ್ ಕಲರ್ ಡ್ರೆಸ್ಅಪ್ ಮಾಡಿಕೊಂಡು ಎಲ್ಲರೂ ಅದೇ ಥರ ಇದ್ದರು ಅಲ್ಲಿರೋರು ಎಲ್ಲರೂ. ಆ್ಯಂಡ್ ಇಲ್ಲಿ ಒಂದು ಪಕ್ಕ ಬಂದರೆ ಇದೊಂದು ಕಂಪ್ಲೀಟ್ ಓವರ್ ವ್ಯೂ, ಆ ದೇವಸ್ಥಾನ ಎಲ್ಲೆಲ್ಲಿ ಏನೇನಿದೆ, ಅವ್ರವ್ರ ಮನೆ ಎಷ್ಟಿದೆ ಆ್ಯಂಡ್ ದೇವಸ್ಥಾನಗಳು ಎಷ್ಟಿದೆ, ಕಂಪ್ಲೀಟ್ ಓವರ್ ವ್ಯೂ ಇಲ್ಲಿ ಚಿಕ್ಕದಾಗಿ ಒಂದು ಹಾಕಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಜಾಸ್ತಿನೂ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಕಂಪ್ಲೀಟ್ ಫುಲ್ ಏನು ಹೋಗಲಿಲ್ಲ, ಬಟ್ ಆದರೆ ಈ ಮನೆಗಳಾಗಿರ್ಬೋದು, ಆ ದೇವಸ್ಥಾನಗಳಾಗಿರ್ಬೋದು, ಆ ಪಾರ್ಕ್ ಎಲ್ಲ ಇರ್ಬೋದು, ಫುಲ್ ಕಂಪ್ಲೀಟ್ ಓವರ್ ವ್ಯೂ ಅದರಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಹಾಗೆ ಬರ್ತಾ ಒಳಗಡೆನೆ ಇದೊಂದು ಶಾಪ್ ಇತ್ತು, ಏನಾದರೂ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಇಲ್ಲೊಂದು ಶಾಪ್ ಇತ್ತು. ಚಿಕ್ಕ ಚಿಕ್ಕ ಬುದ್ಧಗಳು ಆ್ಯಂಡ್ ಡ್ರೀಮ್ ಕ್ಯಾಚರ್ಸು ಎಲ್ಲನೂ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ನಾವಿಲ್ಲಿ ಒಂದು ಈವಿಲ್ ಇದು ಒಂದು ಪರ್ಚೇಸ್ ಮಾಡಿದ್ವಿ. ರೇಟ್ಸು ಪರವಾಗಿಲ್ಲ, ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ತುಂಬ ಹೈ ರೇಟ್ಸ್ ಅಂತ ಏನಿಲ್ಲ. ಸೊ ಇಲ್ಲಿ ಪುಟ್ಟಾದಂತಹ ಬುದ್ಧನೂ ಇತ್ತು. ನಮ್ಮ ಮನೇಲಿ ಬುದ್ಧ ಆಲ್ರೆಡಿ ಇರೋದ್ರಿಂದ ನಾನೇನು ಬುದ್ಧ ಏನು ತೊಗೊಳ್ಲಿಲ್ಲ, ಬಟ್ ಕ್ಯೂಟಾಗಿತ್ತು ಅಂತಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ತಲೆ ಅಲ್ಗಾಡಿಸ್ತಾ ಕಾರಿಗೆ ಒಂದು ತೊಗೋಬೇಕಾಗಿತ್ತು, ಬಟ್ ಗಣೇಶ ಆಲ್ರೆಡಿ ಇದೆ ಅಂತಂದ್ಬಿಟ್ಟು ಏನು ಪರ್ಚೇಸ್ ಮಾಡಲಿಲ್ಲ. ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ರೇಟ್ಸೂ ಓಕೆ, ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಟೆಂಪಲ್ನ ನೋಡಿಕೊಂಡು ಅರೌಂಡ್ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಲಂಚ್ನ ಮುಗಿಸ್ಕೊಂಡು ನಾವು ಲಂಚ್ ಏನು ಮಾಡಿದ್ವಿ, ಅದೇ ಹೋಟೆಲ್ ಮುಂದೆ ಇದೊಂದು ಮ್ಯೂಸಿಯಂ ಕಾಣಿಸ್ತು. ಸೊ ಅಲ್ಲಿನೂ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಇವರ ಹೆಸರು ಬಂದುಬಿಟ್ಟು ಜನರಲ್ ತಿಮ್ಮಯ್ಯ ಅಂತ. ಇವರು ಒನ್ ಆಫ್ ಅವರ್ ಇಂಡಿಯನ್ ಆರ್ಮಿ ಆಫೀಸರ್ ಆಗಿರ್ತಾರೆ. ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಇವರು ಒನ್ ಆಫ್ ದಿ ಡಿಸ್ಟಿಂಗ್ವಿಶ್ಡ್ ಕಾಂಬ್ಯಾಕ್ಟ್ ಆಫೀಸರ್ ಅಂತಲೂ ಪ್ರೊಡ್ಯೂಸ್ ಮಾಡಿರ್ತಾರೆ ಇಂಡಿಯನ್ ಆರ್ಮಿ. ತುಂಬ ಫೇಮಸ್ ಆದಂಥ ಇಂಡಿಯನ್ ಆರ್ಮಿ ಆಫೀಸರ್ ಇವರು, ತಿಮ್ಮಯ್ಯ ಅಂತ ಹೇಳಿಬಿಟ್ಟು. ಸೊ ಅವ್ರ ಮನೆ ಆ ಕಾಲಕ್ಕೇ ಯಾವ ಥರ ಬಿಲ್ಟ್ ಮಾಡಿದ್ದಾರೆ ಅಂತಂದರೆ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಲೈಕ್ ಅರೌಂಡ್ 1947 ಇನ್ನೂ ಮುಂಚೆನೇ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೇ ಮನೆ ಯಾವ ಥರ ಬಿಲ್ಟ್ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಡೀಟೇಲಿಂಗ್, ಅವ್ರು ಬರೆದಿರೋ ಬುಕ್ಸ್ ಆಗಿರ್ಬೋದು, ಅವ್ರು ಕಟ್ಕೊಂಡಿರೋ ವಾಚಸ್ ಆಗಿರ್ಬೋದು, ಅಥವಾ ಅವ್ರು ಯೂಸ್ ಮಾಡಿರೋ ಅಂದರೆ ಗನ್ಗಳು, ಪಿಸ್ತೂಲ್ಗಳು ಎಲ್ಲನೂ ಅಲ್ಲೇ ಇಟ್ಟಿದ್ರು. ತುಂಬ ನೋಡೋಕ್ಕೆ ತುಂಬ ಏನೋ ನಾವು ಅದೃಷ್ಟ ಮಾಡಿರಬೇಕು ಅಂತಂದ್ಬಿಟ್ಟು ಅನ್ನಿಸ್ತು. ಆ್ಯಂಡ್ ಆ ಕಾಲಕ್ಕೇ ಮನೆ ಎಷ್ಟೊಂದು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಅಂತಂದರೆ, ಲೈಕ್ ವುಮೆನ್ ಆಫ್ ದಿ ಹೌಸ್ ಅಂತಂದ್ಬಿಟ್ಟು ಆ ಕೋಟ್ಸ್ ಎಲ್ಲನೂ ಇರ್ಬೋದು, ಆ ಬೆಡ್ಡಿಗೆಲ್ಲನೂ ಲೈಕ್ ಆ ಥ್ರೆಡ್ನ ಕಟ್ಬಿಟ್ಟಿದ್ರು. ಆ್ಯಂಡ್ ಅವರೊಂದು ಸ್ಟ್ಯಾಚ್ಯೂನ ಇಟ್ಬಿಟ್ಟು ಎದುರುಗಡೆ ಒಂದು ಸ್ಟ್ಯಾಚ್ಯೂನ ಇಟ್ಟಿದ್ರು. ಅದಾದ ನಂತರ ಮೇ ಬಿ ಅವ್ರ ಮನೆಯಲ್ಲಿರೋ ಮಹಿಳೆ ಅವ್ರ ಬಗ್ಗೆ ಡೀಟೇಲಿಂಗ್ ಮಾಡಿರ್ಬೋದು. ಮನೆ ಅಂದರೆ ರೂಮಲ್ಲೆಲ್ಲ ಅವ್ರ ಬಗ್ಗೆ ಡೀಟೇಲಿಂಗ್ ಆಗಿರ್ಬೋದು, ಅಥವಾ ಅವ್ರು ಏನೇನು ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾವ್ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾವ್ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಂಡಿಯನ್ ಆರ್ಮಿಗೆ ಅನ್ನೋದೆಲ್ಲ ಒಂದು ಯಾರ್ಯಾರನ್ನ ಮೀಟ್ ಮಾಡಿದ್ದಾರೆ ಅಂತಂದ್ಬಿಟ್ಟೆಲ್ಲ ಒಂದು ಫೋಟೋಸ್ ಎಲ್ಲ ಹಾಕಿದ್ರು, ಪೇಂಟಿಂಗ್ಸ್ ಎಲ್ಲ ಮಾಡಾಕಿದ್ರು. ಆ್ಯಂಡ್ ಅವ್ರ ಡ್ರೆಸ್ಸಸ್ ಆಗಿರ್ಬೋದು, ಆ್ಯಂಡ್ ಅವ್ರು ಏನೇನೆಲ್ಲ ಯೂಸ್ ಮಾಡಿರ್ತಾರೆ, ಆಯುಧಗಳಾಗಿರ್ಬೋದು, ಅದನ್ನೆಲ್ಲನೂ ಒಂದೊಂದು ರೂಮಿಗೆ ಅವ್ರು ಯೂಸ್ ಮಾಡಿರೋ ಕ್ಲೋತ್ಸ್ ಆಗಿರ್ಬೋದು, ಅವರು ಯೂಸ್ ಮಾಡಿರೋ ವಾಚಸ್ ಆಗಿರ್ಬೋದು, ಎಲ್ಲನೂ ಒಂದೊಂದು ರೂಮಲ್ಲಿ ನೀಟಾಗಿ ಇಟ್ಟಿದ್ರು. ಅವ್ರ ಮನೇನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದಾರಂತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದನ್ನೆಲ್ಲ ನೀವು ನೋಡ್ತಿರ್ಬೋದು, ಪಿಸ್ತೂಲ್ಗಳಾಗಿರ್ಬೋದು ಅಥವಾ ಗನ್ನು, ಇದನ್ನೆಲ್ಲ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಒಂದು ಸಲ ವಿಸಿಟ್ ಮಾಡಿ ಕೂರ್ಗಲ್ಲಿ. ಇದು ಮಡಿಕೇರಿಯಲ್ಲಿ. ನೀವು ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನಮಗೆಲ್ಲ ಅದೃಷ್ಟ ಇರಬೇಕು, ಬಿಕಾಸ್ ಒನ್ ಆಫ್ ಆರ್ ಇಂಡಿಯನ್ ಆಫೀಸರ್ನ ಅವ್ರ ಮನೆ, ಅವ್ರು ಯೂಸ್ ಮಾಡಿರೋ ಅಂದರೆ ಎಲ್ಲನೂ ತಿಳ್ಕೊಳ್ಳೋಕ್ಕೆ ನಮಗೂ ಒಂಥರ ಚೆನ್ನಾಗಿರುತ್ತೆ, ಒಂಥರ ಗುಡ್ ಫೀಲ್ ಬಂತು ನನಗೂ. ಆ್ಯಂಡ್ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಒನ್ ಆಫ್ ದಿ ಚೀಫ್ ಆಫ್ ಇಂಡಿಯನ್ ಆರ್ಮಿಯಲ್ಲಿ ಕೂಡ ಆಗಿದ್ರಂತೆ ಇವರು. ಒನ್ ಆಫ್ ದಿ ಬೆಸ್ಟ್ ಆಫೀಸರ್ ಅಂತ ಅಂದ್ಬಿಟ್ಟು ಎಲ್ಲನೂ ಅಲ್ಲಿ ಬರೆದಿದ್ರು. ಆ್ಯಂಡ್ ಒಂದೊಂದು ಡೀಟೇಲಿಂಗ್ ಆಗಿರ್ಬೋದು, ಆ ಕಾಲಕ್ಕೇ ಈ ಡೈನಿಂಗ್ ಟೇಬಲ್ ನೋಡ್ತಿರ್ಬೋದು, ನನಗೆ ಸಖತ್ ಇಷ್ಟ ಆಯಿತು. ಈ ಡೈನಿಂಗ್ ಟೇಬಲ್ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಡೈನಿಂಗ್ ರೂಮ್ ಆಗಿರ್ಬೋದು, ಅಥವಾ ಅವರ ಬೆಡ್ರೂಮ್ಸ್ ಆಗಿರ್ಬೋದು, ಅಥವಾ ಅವ್ರ ಎಷ್ಟು ರೂಮ್ಸ್ ಇದೆ ಗೊತ್ತಾ. ಆ್ಯಂಡ್ ಸೊ ಹಾಗಾಗಿ ಅವರು ಅದನ್ನೇ ಮ್ಯೂಸಿಯಂ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಆ ಕಾಲಕ್ಕೇ ಅಷ್ಟೊಂದು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಪೇಂಟಿಂಗ್ಸ್, ಅವ್ರು ಯಾರ್ಯಾರನ್ನ ಮೀಟ್ ಮಾಡಿದ್ದಾರೆ,
ಆ್ಯಂಡ್ ಯಾವ ಥರ ನೋಡಿ ಇಲ್ಲಿ ಪೇಂಟಿಂಗ್ ನೋಡ್ತಿರ್ಬೋದು ಯಾವ ಥರ ವಾರಲ್ಲಿ ಯಾವ ಥರ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಒನ್ ಆಫ್ ದಿ ಅವರ ಶರ್ಟ್ ಯೂಸ್ ಮಾಡಿರೋದು. ಇದು ಟಿ ವಿ ರೂಮು. ಇದು ನೋಡಿ ಏನು ಸಕ್ಕತ್ತಾಗಿದೆ ನೋಡಿ. ಏನು ಟೇಬಲ್ಸ್ ಎಲ್ಲ ಹಾಕಿ, ಇವಾಗೆಲ್ಲ ನಮ್ಮ ಮನೆಗಳಲ್ಲಿ ಸುಮ್ಮನೆ ಹಾಲಲ್ಲಿ ಒಂದು ಟಿ ವಿ ಇಟ್ಬಿಟ್ಟು ಊಟ ಮಾಡ್ತಾ ಎಲ್ಲ ಇದು ಮಾಡ್ತೀವಿ. ಬಟ್ ಆ ಕಾಲಕ್ಕೇ ಟಿ ವಿ ರೂಮ್ ಅಂತಲೇ ಸಪ್ರೇಟಾಗಿ ಬಿಲ್ಟ್ ಮಾಡಿ ಆ ಚೇರ್ಸ್ ಹಾಕಿ, ಐ ಮೀನ್ ಅಂದರೆ ಫ್ಯಾಮಿಲಿ ಟೈಮ್ ಥರ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋ ಥರ ಆ ಥರ ಎಲ್ಲ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ವಾಚ್ ಅವ್ರು ಕಟ್ಟಿರೋ ವಾಚು. ಇದೂ ಆ ವಾಚ್ ಬಗ್ಗೆ ಇನ್ಫಾರ್ಮೇಷನ್ನು, ಆ ವಾಚ್ ಹೆಸ್ರು ಏನು ಅಂತಂದ್ಬಿಟ್ಟು ಎಲ್ಲನೂ ಹಾಕಿದ್ದಾರೆ. ವಾಚ್ ಅಂತೆ ಆ ವಾಚ್ ಹೆಸರು. ಆ್ಯಂಡ್ ಆ ವಾಚ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಆಚೆ ಬಂದಿದ ತಕ್ಷಣ ಇದೊಂದು ಏನೋ ಗನ್ ಟೈಪ್ ಸಮಥಿಂಗ್ ಏನೋ ಅದರಲ್ಲಿ ನೋಡಿದ್ರೆ ಅವರು ಯೂಸ್ ಮಾಡಿರೋ ಹೆಲ್ಮೆಟ್ ಅದನ್ನೆಲ್ಲನೂ ಇಟ್ಟಿದ್ರು. ಆ್ಯಂಡ್ ಇದನ್ನು ಇನಾಗ್ರೇಟ್ ಮಾಡೋದಕ್ಕೆ ರಾಮನಾಥ್ ಕೋವಿಂದ್ ಅವರು ಬಂದು ಇನಾಗ್ರೇಟ್ ಮಾಡಿದ್ರಂತೆ, ಆ ಮ್ಯೂಸಿಯಮ್ನ ಇನಾಗ್ರೇಟ್ ಮಾಡಿದ್ರಂತೆ. ಆ್ಯಂಡ್ ಆಚೆ ಬಂದರೆ ಇದೊಂದು ಏರೋಪ್ಲೈನ್ ಆಗಿರ್ಬೋದು. ಆ್ಯಂಡ್ ಇಲ್ಲೆಲ್ಲ ಒಂದು 2 ಪಿಕ್ಸ್ನ ತಗೊಂಡು ಅಲ್ಲಿಂದ ನಾವು ರೆಸಾರ್ಟಿಗೆ ಬುಕ್ ಮಾಡಿದ್ವಿ. ಸೊ ರೆಸಾರ್ಟಿಗೆ ಹೋದ್ವಿ. ಇವ್ರೇನು ಈ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಪ್ರೋಕೋಪೈನ್ ಕ್ಯಾಸ್ಟಲ್ ರೆಸಾರ್ಟ್ ಅಂತ. ನನ್ನ ಹಸ್ಬೆಂಡು ತುಂಬ ಸ್ಪೆಷಲ್ಲಾಗಿ ನನಗೋಸ್ಕರ ಒಂದು ರೂಮ್ನ ಬುಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಟ್ರೀ ಹೌಸ್ ಅಂತ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಬಟ್ ಅಲ್ಲಿ ಹೋಗಿದ ತಕ್ಷಣ, ಅದು ನೋಡಿದ ತಕ್ಷಣ ತುಂಬಾ ಭಯ ಆಗಿ ಅದನ್ನು ಚೇಂಜ್ ಮಾಡಿಕೊಂಡು ಇನ್ನೊಂದು ರೂಮ್ನ ತೊಗೊಂಡ್ವಿ. ಯಾಕಂದರೆ ನಿಮ್ಗೊಂದು ತೋರಿಸ್ತೀನಿ. ರೂಮ್ ಟೂರೂ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಅನ್ಸೀಸನ್ನಲ್ಲಿ. ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಒಂದು 1 ಮಂತ್ 1.5 ಮಂತ್ ಆಗಿತ್ತು ಸಮ್ಮರ್ ಸ್ಟಾರ್ಟ್ ಆಗಿ. ನಾವು ಹೋಗಿದ್ದು ಸೀಸನಲ್ಲಿ. ಬಟ್ ರೇಟ್ಸ್ ಮಾತ್ರ ಸ್ವಲ್ಪ ಹೈ ಅಂತಲೇ ಅನ್ನಿಸ್ತು. ಬಟ್ ಅಲ್ಲಿನ ಅಕಾಮಿಡೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇದು ನಾನು ಏನು ಹೇಳಿದೆ, ಇವರು ಟ್ರೀ ಹೌಸ್ ಬುಕ್ ಮಾಡಿದರು ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಅದು ರೂಮ್ ಟೂರ್ ಆಗಿರುತ್ತೆ. ಈ ಮೆಟ್ಲು ಹತ್ತಿ ಹೋಗ್ತಿದ್ರೇ ಕಾಲೆಲ್ಲ ನಡುಗ್ತಿತ್ತು. ಸೊ ಹಾಗಾಗಿ ಭಯ ಆಗ್ತಿತ್ತು. ಬಟ್ ಮೇಲೆಯಿಂದ ವ್ಯೂ ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ಹೇಳ್ತಿದ್ದೆ, ಇಲ್ಲಿಂದ ವ್ಯೂ ಮಾತ್ರ ಸಕ್ಕದಾಗಿದೆ, ಬಟ್ ಯಾಕೋ ಮೇಲೆ ಹತ್ತು ಬರ್ತಿದ್ರೇ ಕಾಲೆಲ್ಲ ಫುಲ್ ನಡುಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಸೊ ಹಾಗಾಗಿ ನಾವು ಇದನ್ನು ಚೇಂಜ್ ಮಾಡ್ಕೊಂಡು ಹೋದ್ವಿ. ರೂಮ್ ಒಳಗಡೆ ಹೋದರೆ ಈ ಥರ ಇತ್ತು. ಒಂದು ಪುಟ್ಟದಾಗಿ ನನಗೆ ಯಾಕೋ ಸ್ವಲ್ಪ ಇಕ್ಕಟ್ಟಂತನೂ ಅನ್ನಿಸ್ತು. ಅದು ಒಂದು ರೀಸನಿಂದ ನಾವು ಬೇರೆ ಚೇಂಜ್ ಮಾಡಿದ್ವಿ. ಬಟ್ ಅದೇ ನೀಟಾಗಿ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಬಟ್ ಯಾಕೋ ಮೇಲೆ ಆಯಿತು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಲಾಸ್ಟಿಗೆ ರೂಮ್ನ ಚೇಂಜ್ ಮಾಡಿಸ್ಕೊಂಡ್ವಿ. ಆ ರೂಮಲ್ಲೇ ಪುಟ್ಟದೊಂದು ಟಿ ವಿ, ಒಂದು 4 ಚೇರು, ಡೈನಿಂಗ್ ಟೇಬಲ್ ಥರ ಸಣ್ಣದೊಂದು ಚೇರು, ಹಾಗೆ ಬೆಡ್ಡು, ಹಾಗೆ ಒಂದು ವಾಶ್ರೂಮ್ ಚಿಕ್ಕದಾಗಿ ಒಂದಿತ್ತು. ಚೆನ್ನಾಗೇ ಇತ್ತು ನೋಡೋಕ್ಕೆ. ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು. ಅಲ್ಲಿಂದ ಆಚೆ ವ್ಯೂನೂ ತುಂಬ ಸಕ್ಕದಾಗಿ ಕಾಣಿಸ್ತಿತ್ತು. ಬಟ್ ಯಾಕೋ ನನಗೆ ತುಂಬ ಇಕ್ಕಟ್ಟಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾವು ಲಾಸ್ಟಿಗೆ ರೂಮ್ ಚೇಂಜ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಆಚೆಯಿಂದ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ಫುಲ್ಲು ರೌಂಡಾಗಿ ಫುಲ್ ಎಲ್ಲನೂ ಮರಗಳು, ಗ್ರೀನರಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆದರ್ ಅಂತೂ ಒಂದು 4:30 5 ಆಗಿತ್ತು ನಾವು ಅಲ್ಲಿ ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ. ವೆದರ್ ತುಂಬ ಕೂಲಾಗಿತ್ತು. ಅದು ಮೇಲೆ ಎದ್ದಿದ್ದಲ್ಲ, ತುಂಬ ಕೂಲಾಗಿತ್ತು. ಆ್ಯಂಡ್ ಮಳೆ ಬರೋಕ್ಕೆ ಮುಂಚೆ ಯಾವ ಥರ ವೆದರ್ ಇರುತ್ತೆ ಆ ಥರ ವೆದರ್ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫುಲ್ ಎಲ್ಲ ಸುತ್ತಲೂ ಕಾಡಿರೋದ್ರಿಂದ ಎಲ್ಲೋ ವಾಟರ್ ಫಾಲ್ಸ್ ಇದ್ದರೆ ಯಾವ ಥರ ಶಬ್ದ ಬರ್ತಿರುತ್ತೆ ಝೈ ಅಂತಂದ್ಬಿಟ್ಟು ಆ ಥರ ಶಬ್ದ ಬರ್ತಿತ್ತು. ಎಲ್ಲೋ ಕಾಡು ಒಳಗಡೆ ರೆಸಾರ್ಟ್ ಇದು. ತುಂಬ ಚೆನ್ನಾಗಿತ್ತು. ನಾನಂತೂ ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಮಡಿಕೇರಿ ವಿಸಿಟ್ ಮಾಡಿದ್ರೆ ಹೋಗಿ. ಪ್ರೈಸಸ್ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. ಬಟ್ ಅಕಾಮಿಡೇಷನ್ನು, ಫುಡ್ಡು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ರೂಮ್ಸ್ ಎಲ್ಲನೂ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ನಾವು ಚೇಂಜ್ ಮಾಡಿದ್ದು ಇದು ಸೆಕೆಂಡ್ ರೂಮು. ನಾವು ಹೋಗೋಷ್ಟರಲ್ಲಿ ಕ್ಲೀನ್ ಮಾಡ್ತಿದ್ರು. ಕ್ಲೀನೆಲ್ಲ ಮಾಡಿ ಅದಾದ ನಂತರ ಹೋದ್ವಿ. ನಾವು ಸೆಕೆಂಡ್ ರೂಮ್ ಏನು ಚೇಂಜ್ ಮಾಡಿಸ್ಕೊಂಡ್ವಿ, ಇಲ್ಲಿಂದ ವ್ಯೂ ಅಷ್ಟೊಂದೇನು ಕಾಣಿಸ್ತಿರ್ಲಿಲ್ಲ. ಬಟ್ ಲಾಸ್ಟ್ ಟೈಮ್ ಬುಕ್ ಮಾಡಿದ್ದಕ್ಕೆ ಅದೇನದು ಮೇಲೆ ಟ್ರೀ ಹೌಸ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದೂ ತುಂಬ ದೊಡ್ಡದಾಗಿ ಒಂದೇನು ಸ್ಮಾಲ್ ಒಂದು ಹೌಸ್ ಥರನೇ ಇತ್ತು. ಹಾಲು, ಡ್ರೆಸ್ಸಿಂಗ್ ರೂಮು, ವಾಶ್ರೂಮು ಎಲ್ಲನೂ ದೊಡ್ಡದಾಗಿತ್ತು. ಇದು ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಚೆನ್ನಾಗಿತ್ತು. ಇದೊಂಥರ ಆ ರೂಮ್ ಥರ ಟ್ರೀ ಹೌಸ್ ಥರ ಇಕ್ಕಟ್ಟಂತ ಅನ್ನಿಸ್ಲಿಲ್ಲ.
ಹಾಗಾಗಿ ಸ್ಪೇಷಿಯಸ್ ಆಗಿತ್ತು, ಇಷ್ಟ ಆಯಿತು ನನಗೆ. ಹಾಗೆ ಇಲ್ಲೊಂದು ಪುಟ್ಟದೊಂದು ಫ್ರಿಡ್ಜ್ ಇಟ್ಟಿದ್ದಾರೆ. ಏನಾದರೂ ವಾಟರ್ ಬಾಟಲ್ಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ನಾರ್ಮಲಾಗಿ ರೆಸಾರ್ಟ್ಸಲ್ಲೆಲ್ಲ ಇರುತ್ತೆ. ಸೊ ಪುಟ್ಟದೊಂದು ಫ್ರಿಡ್ಜ್ ಇಟ್ಟಿದ್ದಾರೆ. ಹಾಗೆ ಇದೊಂದು ಬೆಡ್ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು, ಚೆನ್ನಾಗಿತ್ತು. ಇದಾದ ನಂತರ ಇಲ್ಲೊಂದು ದೊಡ್ಡದೊಂದು ವಿಂಡೋ ಇಟ್ಟಿದ್ದಾರೆ. ಅಲ್ಲೊಂದು 2 ಚೇರು, ಅಲ್ಲಿ ಕುತ್ಕೊಂಡು ಸಾಯಂಕಾಲ ಟೈಮಲ್ಲಿ ಟೀ ಕುಡ್ಕೊಂಡು ಇದ್ದರೆ ಸಕ್ಕತ್ತಾಗಿರುತ್ತೆ. ಹಾಗೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ಲು, ಇದೊಂದು ಪುಟ್ಟದೊಂದು ಮಿರರ್, ಹಾಗೆ ವಾರ್ಡ್ರೋಬ್ ಒಂದು ಕೊಟ್ಟಿದ್ದಾರೆ. ದೆನ್ ನಾರ್ಮಲಾಗಿ ವಾಶ್ರೂಮ್, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಒಂದು ಟೇಬಲ್. ಅದಾದ ನಂತರ ಒಂದು ವಾಶ್ರೂಮು. ನಂಗೆ ವಾಶ್ರೂಮ್ ಸಖತ್ ಇಷ್ಟ ಆಯಿತು. ಇನ್ನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿ ಟೀ ಕಾಫಿ ಕುಡ್ಕೊಂಬರೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಕುಡಿಯಲ್ಲ ಟೀ ಕಾಫಿ, ಬಟ್ ನೇಚರ್ನ ಎಂಜಾಯ್ ಮಾಡೋಣ. ಆಚೆ ಅಂತೂ ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ಒಳಗಡೆ ಅಂತೂ ಸಕ್ಕತ್ತಾಗಿತ್ತು. ನನಗೆ ಯಾಕೋ ತುಂಬ ಇಷ್ಟ ಆಗೋಯಿತು. ಎಲ್ಲೋ ಕಾಡು ಒಳಗಡೆ ಒಂದು ರೂಮ್ ಇದು ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಫೀಲ್ ಬರ್ತಿತ್ತು. ಇಬ್ಬರೇ ತುಂಬ ಜನನೂ ಇರಲಿಲ್ಲ ಅಲ್ಲಿ. ಎಷ್ಟೊಂದು ರೂಮ್ಸ್ ಇತ್ತು, ಬಟ್ ಯಾವುದೂ ಫಿಲ್ ಆಗಿರಲಿಲ್ಲ. ನಮ್ಮನ್ನು ಸೇರಿಸಿ ಒಂದು 4 ಪೇರ್ಸ್ ಬಂದಿತ್ತು ಅಷ್ಟೇ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ನಾನು ಫೋನಲ್ಲಿ ತುಂಬ ಅದೇನದು ಫಾಗ್ ಎಲ್ಲ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ನೋಡೋಕ್ಕಂತೂ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಗೋಗ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇವರಿಲ್ಲಿ ಸ್ವಿಮ್ ಮಾಡಿಕೊಂಡು ಒಂದು 5 ನಿಮಿಷ ಟೈಮ್ ಪಾಸ್ ಮಾಡಿ, ನಾನು ಹಂಗೆ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೋತಿದ್ದೆ. ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೋತಿದ್ದೆ. ಇಲ್ಲಿ ಲೈಕ್ ಚೇರ್ಸ್ ಎಲ್ಲನೂ ಹಾಕಿದ್ರು, ಲೈಕ್ ನಮ್ಮ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಕಾಫಿ ಕುಡ್ಕೊಂಡು ಆ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಉಯ್ಯಾಲೆನೂ ಹಾಕಿದ್ರು. ಎಷ್ಟು ದಿನ ಆಗೋಗ್ಬಿಟ್ಟಿತ್ತು ಗೊತ್ತಾ ಉಯ್ಯಾಲೆಯಲ್ಲಿ ಕುತ್ಕೊಂಡು ಆಡಿ. ನಾವು ಚಿಕ್ಕಂದಿರೋ ಟೈಮಲ್ಲಿ ಊರಲ್ಲಿ ಮರಕ್ಕೆ ಹಗ್ಗ ಕಟ್ಕೊಂಡು ಉಯ್ಯಾಲೆ ಆಡ್ತಿದ್ವಿ. ಬಟ್ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು, ವೆದರ್ ಅಂತೂ ಸಕ್ಕತ್ತಾಗಿತ್ತು. ಫಾಗು ಈ ವಿಡಿಯೋ ಅಲ್ಲಿ ನೋಡೋಕ್ಕೆ ಅಷ್ಟೊಂದು ಇದಾಗಿ ಕಾಣಿಸ್ತಿಲ್ಲ, ಬಟ್ ರಿಯಲಾಗಿ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಕೂಲ್ ವೆದರು, ಟ್ರೀಸು, ಗ್ರೀನರಿ ಎಲ್ಲ ತುಂಬ ಸಕ್ಕತ್ತಾಗಿತ್ತು. ನಮಗೆ ನಾವು ಟೈಮ್ ಕೊಟ್ಕೊಂಡು ಒಂದ್ಸಲ ಯಾವಾಗಾದರೂ ಒಂದು 6 ಮಂತ್ಸ್ ಒಂಚು 1 ಇಯರ್ ಒನ್ಸು ಈ ಥರ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಆ ಗ್ರೀನರಿ ಆಗಿರ್ಬೋದು, ಖಂಡಿತವಾಗ್ಲೂ ನಮಗೆ ನಾವು ಟೈಮ್ ಕೊಡ್ಕೊಳ್ಳೇಬೇಕು. ಹಾಗಾಗಿ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನೇನು ಒಂದು 6 o'clock ಆ ಥರ ಆಯಿತು. ಒಂದು ಟೀ ಕುಡ್ಕೊಂಡು ಇಲ್ಲೊಂದು ಫೈರ್ ಕ್ಯಾಂಪ್ ಕೂಡ ಆ್ಯಡ್ ಮಾಡಿದ್ರು. 2 ಪಿಕ್ಚರ್ಸ್ ತಗೊಂಡು ಫೈರ್ ಕ್ಯಾಂಪ್ ಕೂಡ ಹಾಕಿದ್ರು. ಆ ಉಯ್ಯಾಲಲ್ಲಿ ಕೂತ್ಕೊಂಡು ಸಾಂಗ್ಸ್ ಎಲ್ಲನೂ ಪ್ಲೇ ಮಾಡ್ತಿದ್ರು. ಎಂಜಾಯ್ ಮಾಡಿಕೊಂಡು ಜಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಆ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ಓಡಾಡಿಕೊಂಡು ನಾನಿಲ್ಲಿ ಉಯ್ಯಾಲೆ ಆಡಿಕೊಂಡು ವೀಡಿಯೋ ತೆಗೆಸ್ಕೊತಿದ್ದು ನೋಡಿ ಅಲ್ಲೊಂದು ಕಪಲ್ ಕೂತಿದ್ರು. ಅವರೂ ನಮಗೆ ವೀಡಿಯೋ ತೆಗೀರಿ, ಫೋಟೋ ತೆಗೀರಿ ಅಂತಂದ್ಬಿಟ್ಟೆಲ್ಲ ಮಾತಾಡಿಸ್ತಿದ್ರು. ಸೊ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನೇನು 8 ಗಂಟೆ 8:15 ಆ ಥರ ಟೈಮ್ ಆಯಿತು. ಇಲ್ಲಿ ಕೋಟ್ ನೋಡಿಬಿಟ್ಟು ನಿನಗೆ ಆ ಕೋಟ್ ಹಾಕಿರೋದು, ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ನನ್ನ ಹಸ್ಬೆಂಡು. ಏನು ಡಿನ್ನರ್ ಟೈಮ್ ಆಯಿತು, ಒಂದು 8:30 9 ಗಂಟೆ ಆಯಿತು. ಸೊ ಹಾಗಾಗಿ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಡಿನ್ನರ್ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ಎಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ತಿತ್ತು. ಅಷ್ಟೊಂದು ಜನ ಇಲ್ದಿರೋದ್ರಿಂದ ನಮ್ಮನ್ನು ಸೇರಿಸಿ ಒಂದು 3-4 ಪೇರ್ ಇತ್ತು ಅಷ್ಟೇ. ನಾವು ಹೋದಾದಮೇಲೆ ಒಂದು 10 ಮೆಂಬರ್ಸ್ ಗರ್ಲ್ಸ್ ಆ ಥರ ಗ್ಯಾಂಗ್ ಟಿ ಮಾಡ್ಕೊಂಡು ಬಂದರು ಅಷ್ಟೇ. ಹಾಗಾಗಿ ಅನ್ಸೀಸನ್ ಆಗಿರೋದ್ರಿಂದ ಫುಡ್ಡೂ ಏನು ಜಾಸ್ತಿ ಐಟಮ್ಸ್ ಏನಿರಲಿಲ್ಲ. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಜಸ್ಟ್ ಇದೊಂದು ಈ ಮೆನು ಹಾಕಿದ್ದೀನಿ ನೋಡಿ, ಇಷ್ಟು ಐಟಮ್ಸ್ ಮಾತ್ರ ಮಾಡಿದರು. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸೊ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ಹಾಗೆ ಮಾರ್ನಿಂಗ್ ಚೆಕ್ಔಟ್ ಮಾಡಿಕೊಂಡು ಬರ್ತಾ ಇರೋ ದಾರಿಯಲ್ಲಿ ಕಾಫಿ ಬೀಜನ ಕೀಳ್ತಾ ಇದ್ರು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಬರೋ ದಾರಿಯಲ್ಲಿ ನಾವು ಇದೊಂದು ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಇದು 80 years ಹಿಂದೆ ನೀರಲ್ಲಿ ಮುಳುಗೋಗಿತ್ತಂತೆ. ಸೊ ಈ ಟೆಂಪಲ್ ಮೈಸೂರಿಂದ 30 ಕಿಲೋಮೀಟರ್ಸು, ಬ್ಯಾಂಗ್ಳೂರಿಂದ 140 ಕಿಲೋಮೀಟರ್ಸ್ ಇದೆ. ಈ ಟೆಂಪಲ್ ಮಹತ್ವ ಏನು ಅಂತಂದರೆ, ಹೇಗೆ ಕಾಣುತ್ತೆ ಅಂತಂದರೆ, ನೀರಿನ ಮೇಲೆ ತೇಲೋ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದು KRS ಬ್ಯಾಕ್ ವಾಟರ್ಸಲ್ಲಿದೆ. ಈ ದೇವಸ್ಥಾನ ಹೊಯ್ಸಳ ಕಾಲದಿಂದ ಸುಮಾರು 800 ವರ್ಷಗಳ ಪುರಾತನ ಟೆಂಪಲ್ ಆಗಿರುತ್ತೆ. ಇದು ಸುಮಾರು ವರ್ಷ
ವರ್ಷಗಳ ಹಿಂದೆ ಇದು KRS ಡ್ಯಾಮ್ ತುಂಬಿ ಹಳೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಕನ್ನಂಬಾಡಿ ಅನ್ನೋ ಊರು ಕಂಪ್ಲೀಟಾಗಿ ಮುಳುಗೋಗಿತ್ತು. ಈ ಟೆಂಪಲ್ 2000 ಇಸ್ವಿಯಲ್ಲಿ ಫೌಂಡೇಶನ್ ಕೊಡೆಯಾಸ್ ಫೌಂಡೇಶನ್ ಅವರು ಹೊಸದಾಗಿ ಬಿಲ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಸ್ಟ್ರಕ್ಚರ್ಸ್ನ ಯೂಸ್ ಮಾಡಿ ಈ ಹೊಸ ಟೆಂಪಲ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಈ ಟೆಂಪಲಿಂದ ಕಾವೇರಿ ಬ್ಯಾಕ್ ವಾಟರ್ಸ್ ಮತ್ತು ಈವ್ನಿಂಗ್ ಸನ್ಸೆಟ್ ಅಂತೂ ನೋಡೋಕೆ ಐ ಫೀಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಟೆಂಪಲ್ ಒಳಗಡೆ ಫೋನ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ನಾನು ಒಳಗಡೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಈ ಕೂರ್ಗ್ ವಿಡಿಯೋ ಕೂಡ ಇಷ್ಟೇ. ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ. ಥ್ಯಾಂಕ್ ಯು.